ಮಾವನಿಂದಲೇ ಸೊಸೆಗೆ ಲೈಂಗಿಕ ದೌರ್ಜನ್ಯ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದು ಬೆಂಗಳೂರಿನ ಆರ್ಟಿ ನಗರದ ಠಾಣೆಯಲ್ಲಿ ನಡೆದಂತಹ ಘಟನೆ. ಜೊತೆಗೆ ಬೆಂಗಳೂರಿನ ಆರ್ಟಿ ನಗರ ಠಾಣೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಮಾವನ ವಿರುದ್ಧವಾಗಿ. ಮಾವನಿಂದಲೇ ಸೊಸೆಗೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಇದೀಗ ಬೆಂಗಳೂರಿನ ಆರ್ಟಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊಸೆಯ ಸೌಂದರ್ಯದ ಬಗ್ಗೆ ಪತ್ರವನ್ನು ಬರೆದು ಆಕೆಯ ಮುಂದೆ ಓದ್ತಾ ಇದ್ದ ಮಾವ ಅಬ್ದುಲ್ ಹಫೀಜ್ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ. ಮನೆಯಲ್ಲಿ ಸಂತ್ರಸ್ತ ಮಹಿಳೆ ಒಬ್ಬರೇ ಇದ್ದಾಗ ಮಾವನಿಂದ ಕಿರುಕುಳ, ಮಾವನಿಂದಲೇ ಸೊಸೆಗೆ ಲೈಂಗಿಕ ದೌರ್ಜನ್ಯ ಆರೋಪ. ನಿಜಕ್ಕೂ ಇದು ದುರ್ದೈವದ ವಿಷಯ. ಯಾಕೆಂದ್ರೆ ಮನೆಯಲ್ಲಿ ಗಂಡ ಕೆಲ್ಸಕ್ಕೆ ಹೋಗಿರ್ತಾರೆ, ಅತ್ತೆ ಗೊತ್ತಿಲ್ಲ, ಆದರೆ ಮಾವನಿಂದ ಈ ರೀತಿಯಾಗಿ ತೊಂದರೆ ಆಗುತ್ತೆ ಒಬ್ಬ ಹೆಣ್ಣು ಮಗಳಿಗೆ ಅಂದರೆ ಅದು ನಿಜಕ್ಕೂ ದುರಂತ. ಯಾಕಂದರೆ ನೋಡಿ, ಬೆಂಗಳೂರು ಆರ್ಟಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾವನ ವಿರುದ್ಧವಾಗಿ. ಸೊಸೆ ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಸೊಸೆಯ ಸೌಂದರ್ಯ ಏನಿದೆ ಅದನ್ನು ವರ್ಣನೆ ಮಾಡ್ತಾ ಪತ್ರವನ್ನು ಬರೀತಾ, ಆ ಅಂದರೆ ಡೈರೆಕ್ಟಾಗಿ ವರ್ಣಿಸೋದಲ್ಲ, ಪತ್ರ ಬರೆದು ಪತ್ರದ ಮುಖಾಂತರ ಸೊಸೆಯ ಸೌಂದರ್ಯದ ಬಗ್ಗೆ ವರ್ಣಿಸೋದು. ಅದನ್ನು ಓದ್ತಾ ಇದ್ದಾಗ, ಆಕೆಯ ಮುಂದೆ ಓದ್ತಾ ಇದ್ದಾಗ ಯಾವ ರೀತಿ ಹಿಂಸೆ ಆಗಿರ್ಬೇಡ ಹೆಣ್ಣು ಮಗಳಿಗೆ. ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಬಂದಿರ್ತಾರೆ ಅಂದರೆ ಅದು ಮನೆಯಲ್ಲೇ ಈ ರೀತಿ ಆಗ್ಬಿಟ್ರೆ ಹೇಗೆ ಹೇಳಿ? ಅದರಲ್ಲೂ ದೊಡ್ಡವರು ಅಂತ ಇರೋರು, ಮಾವ ಅಂತ ಸ್ಥಾನವನ್ನು ಪಡ್ಕೊಂಡವ್ರು ಯಾವ ರೀತಿ ಆಗಿರಬೇಕು? ಮಾವನ ಕಿರುಕುಳದ ಬಗ್ಗೆ ಪತಿಗೆ ತಿಳಿಸಿದ್ದಾಳೆ ಪತ್ನಿ. ಮಗನೂ ಕೂಡ ತನ್ನ ತಂದೆಗೆ ಬುದ್ಧಿಯನ್ನು ಹೇಳಿದ, ಆದರೂ ಮತ್ತೆ ಕಿರುಕುಳ ನೀಡ್ತಾ ಇದ್ದಾನೆ ಮಾವ. ಈ ಹಿನ್ನೆಲೆಯಲ್ಲಿ ದೂರು ನೀಡಿದ್ದಾಳೆ ಮಹಿಳೆ. ಖಾಸಗಿ ಶಿಕ್ಷಣ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಆರೋಪಿ ಅಬ್ದುಲ್ ಹಫೀಜ್. ಆರ್ಟಿ ನಗರ ಪೊಲೀಸರಿಂದ ಮುಂದುವರಿತಾ ಇದ್ದ ತನಿಖೆ. ನೋಡಿ, ಸೊಸೆಯ ಸೌಂದರ್ಯದ ಬಗ್ಗೆ ಪತ್ರವನ್ನ ಬರೆದು ಆಕೆಯ ಮುಂದೆಯೇ ಓದ್ತಾ ಇದ್ದ. ನೀ ಹಂಗಿದ್ಯಾ ಹಿಂಗಿದ್ಯಾ ಅಂತ ವರ್ಣನೆ ಮಾಡ್ತಾರಲ್ಲ, ಈಗ ಲವ್ ಮಾಡಬೇಕು ಅಂದರೆ ಹುಡುಗರು ಹೇಗೆ ಹೇಳ್ತಾರೆ ಆ ರೀತಿಯಲ್ಲಿ ಮಾವ ಸೊಸೆಗೆ ಹೇಳಿರೋವಂಥದ್ದು. ಜೊತೆಗೆ ಮಾವ ಅಬ್ದುಲ್ ಹಫೀಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊಸೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಸಂತ್ರಸ್ತೆ ಒಬ್ಬಳೇ ಇದ್ದಾಗ ಈ ಘಟನೆ ನಡೆದಿದೆ. ಮಾವನಿಂದ ಕಿರುಕುಳ ಸಿಗ್ತಾ ಇದೆ ಆ ಹುಡುಗಿಗೆ. ಮಾವನ ಕಿರುಕುಳದ ಬಗ್ಗೆ ಪತಿಗೆ ಹೇಳಿದ್ದಾಳೆ ಆ ಸಂತ್ರಸ್ತೆ ಮಹಿಳೆ. ಮಗನೂ ತನ್ನ ಗಂಡ ಇದ್ದಾನೆ, ಆತ ತನ್ನ ತಂದೆಗೆ ಬೈದು ಬುದ್ಧಿ ಹೇಳಿದ್ದಾನೆ, ಹಿಂಗಲ್ಲಪ್ಪ ಹಿಂಗಿರಬೇಕು ಅಂತ. ಆದರೂ ದೊಡ್ಡ ಮನುಷ್ಯ ಅನ್ಸ್ಕೊಂಡ ಮಾವ ಮತ್ತೆ ಆಕೆಗೆ ಕಿರುಕುಳವನ್ನು ಕೊಡ್ತಾ ಇದ್ದ, ವರ್ಣನೆಯನ್ನು ಮಾಡ್ತಾ ಇದ್ದ, ಚುಡಾಯಿಸ್ತಾ ಇದ್ದ, ರೇಗಿಸ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಸೊಸೆ ಈಗ ದೂರು ಕೊಟ್ಟಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಈ ಆರೋಪಿ ಅಬ್ದುಲ್ ಹಫೀಜ್. ಆರ್ಟಿ ನಗರ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಇಂಥವರಿಂದಲೇ ಬೇರೆಯವರ ಮನೆಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ಮಕ್ಕಳಿಗೆ ಹೇಗಪ್ಪ ಮದುವೆ ಮಾಡೋದು ಅನ್ನೋ ಕಾಲ ಬಂದ್ಬಿಟ್ಟಿದೆ ಇವಾಗ. ಇದರ ವಿರುದ್ಧವಾಗಿ ಏನು ಎಫ್ಐಆರ್ ಕೊಟ್ಟಿದ್ದಾರೆ, ಇದು ತನಿಖೆ ನಡೆಸಿ ತಕ್ಕ ಶಿಕ್ಷೆ ಆಗಬೇಕು ಇಂಥವ್ರಿಗೆ. ಇದನ್ನು ನೋಡಿ 4 ಜನ ಕಲಿಬಾರ್ದು, ಇದನ್ನು ನೋಡಿ 4 ಜನ ಬೇರೆ ಥರ ಪಾಠ ಕಲಿಬೇಕು, ಈ ರೀತಿ ಮಾಡಬಾರ್ದು ಅನ್ನೋದು.